ಭದ್ರಾವತಿ ಶಾಸಕರಾಗಿರುವಂತಹ ಬಿಕೆ ಸಂಗಮೇಶ್ ಪುತ್ರ ಅವಾಚ್ಯವಾಗಿ ನಿಂದಿಸಿದ್ದಾರೆ ಅನ್ನುವಂಥ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಭದ್ರಾವತಿಯಲ್ಲಿ ಈಗ ಪ್ರತಿಭಟನೆಗಳು ನಡೀತಾ ಇದೆ. ನೋಡಿ, ಅವರ ಪುತ್ರ ಬಿಕೆ ಸಂಗಮೇಶ್ ಪುತ್ರ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿ ಬಿಜೆಪಿಯ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಬಸವೇಶ್ ನಿಂದಿಸಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲಿರುವಂಥ ಆರೋಪ. ಆ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಯಾವಾಗ ಆ ಅಧಿಕಾರಿ ಜೊತೆಗೆ ಸಂಗಮೇಶ್ ಮಾತಾಡ್ತಾ ಇದ್ರು, ಸೊ ಆ ಫೋನ್ ನೋಡಿ, ಅಲ್ಲಿ ಇನ್ನೊಂದು ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಫೋನಲ್ಲಿ ಅಧಿಕಾರಿ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ಆಡಿಯೋ ಕೂಡ ಸ್ಪಷ್ಟವಾಗಿದೆ, ಬಟ್ ನಾವು ನಿಮಗೆ ಬೀಪ್ ಹಾಕಿದ್ದೀವಿ, ಯಾಕಂದರೆ ಕೆಟ್ಟದಾಗಿ ಬೈತಾ ಇದ್ದಾರೆ ಅವರು ಆ ಅಧಿಕಾರಿಗೆ. ಸೊ ಹಾಗಾಗಿ ಈ ವಿಡಿಯೋ ಯಾವಾಗ ವೈರಲ್ ಆಯಿತು, ಇವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಗಳು ನಡೀತಾ ಇವೆ. ಈ ಹಿಂದಿನಿಂದಲೂ ಕೂಡ ಈ ಭಾಗದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಅವ್ಯಾಹತವಾಗಿ ನಡೀತಾ ಇದೆ. ಇದರಲ್ಲಿ ಇಲ್ಲಿನ ಸ್ಥಳೀಯ ಕೆಲವೊಂದಷ್ಟು ಜನ ಅಧಿಕಾರಿಗಳು, ಕೆಲವೊಂದಷ್ಟು ಜನ ಅಲ್ಲಿನ ರಾಜಕಾರಣಿಗಳು, ಶಾಸಕರ ಕುಮ್ಮಕ್ಕು ಕೂಡ ಇದೆ ಅನ್ನುವಂಥದ್ರ ಬಗ್ಗೆ ಆರೋಪ ಇದೆ. ಬಟ್ ಇದ್ರ ಬಗ್ಗೆ ಸಂಗಮೇಶ್ ಅವರನ್ನು ಕೇಳಿದ್ರೆ ಇಲ್ಲ ಖಂಡಿತವಾಗ್ಲೂ ಇಂಥದ್ದೇನೂ ಇಲ್ಲ, ನಾವು ಯಾವುದಕ್ಕೂ ಕೂಡ ಬೆಂಬಲ ಮಾಡೋಲ್ಲ, ಅಥವಾ ನನ್ನ ಪುತ್ರ ಕೂಡ ಇದಕ್ಕೇನು ಬೆಂಬಲ ಮಾಡೋಲ್ಲ ಅನ್ನುವಂಥದ್ರ ಬಗ್ಗೆ ಅವ್ರು ಸಬೂಬನ್ನು ನೀಡ್ತಾರೆ. ಬಟ್ ಇಲ್ಲಿರುವ ಜನ ಹೇಳೋ ಪ್ರಕಾರ ಇಲ್ಲ ಅವರ ಕುಮ್ಮಕ್ಕಿಲ್ದಲೇ ಇಷ್ಟೊಂದು ರಾಜಾರೋಷವಾಗಿ ಇಲ್ಲಿ ಗಣಿಗಾರಿಕೆ ಅಕ್ರಮವಾಗಿ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರು ಕೂಡ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, ಅವರ ಬೆಂಬಲ ಇದೆ ಅನ್ನುವಂಥದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಸವೇಶ್ ಅವ್ರ ಮೇಲೂ ಕೂಡ ಇರುವಂಥ ಆರೋಪ ಏನಂತ ಹೇಳಿದ್ರೆ, ಆ ಅಧಿಕಾರಿ ಸೀಸ್ ಮಾಡೋದಕ್ಕೆ, ರೇಡ್ ಮಾಡೋದಕ್ಕೆ ಹೋದಾಗ ಅವ್ರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಅವಾಚ್ಯವಾಗಿ ಬೈದು ನೀವು ಯಾಕೆ ಅಲ್ಲಿಗೆ ಹೋಗಿದ್ದು, ಅಲ್ಲಿ ಇರಬಾರ್ದು, ನೀವು ಹೋಗಿ, ನೀವು ಅಲ್ಲಿಗೆ ಯಾಕೆ ಬಂದ್ರಿ ನೀವು ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಸವೇಶ್ ಅವರು ಅನ್ನುವಂಥದ್ರ ಬಗ್ಗೆ ಅವ್ರ ಮೇಲಿರೋ ಆರೋಪ. ಅಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನ ಮತ್ತೊಂದ್ಸತಿ ಕೇಳಿ. ಹೆಣ್ಣು ಮಕ್ಕಳ ಮೇಲೆ ಅಧಿಕಾರಿಗಳಿಗೆ ದೌರ್ಜನ್ಯ ಮಾಡಿರೋ ಅಧಿಕಾರಿಗಳಿಗೆ, ಹೆಣ್ಣು ಮಕ್ಕಳ ಮೇಲೆ ಅಧಿಕಾರ ಮಾಡಿರೋ ಅಧಿಕಾರಿಗಳಿಗೆ, ಅಧಿಕಾರಿಗಳಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಅಧಿಕಾರಿಗಳಂತ ಮೇಲಧಿಕಾರಿ ಅವರೇ, ಭದ್ರಾವತಿಗೆ ಮೇಲಧಿಕಾರಿ ಅವರೇ, ಉಸ್ತುವಾರಿ ಪ್ರಭಾರಿಗಳು ಅವರೇ. ಹಾಗಾಗಿ